ಇನ್ನು ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ಲೋಕಸಭೆಯಿಂದ ನಿರಂತರವಾಗಿ ಗೆದ್ದು ಬರುವಂಥ ರಾಜಕಾರಣಿಗಳು ಏನಾದರೂ ರಾಜ್ಯಸಭೆಯ ಹಾದಿನ ಹಿಡಿದ್ರೆ ನಾವೇನು ಅನ್ಕೋತೀವಿ ಅಂತಂದರೆ ಬಹುಶಃ ಇವರು ರಾಜಕೀಯ ಬದುಕಿನ ಮುಸ್ಸಂಜೆಯಲ್ಲಿದ್ದಾರೆ ಅಂತ ನಾವು ಭಾವಿಸಬೇಕಾಗತ್ತೆ. ಯಾಕಂದರೆ ಇಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಈಗ ಸೋನಿಯಾ ಗಾಂಧಿಯವರ ಸರದಿ 25 ವರ್ಷ ಅವರು MP ಆಗಿ ಗೆದ್ದು ಬಂದಿರುವಂಥವರು ಈಗ ರಾಜ್ಯಸಭೆಯ ಹಾದಿನ ಹಿಡಿದಿದ್ದಾರೆ. ಕರ್ನಾಟಕದಿಂದ, ತೆಲಂಗಾಣದಿಂದ ಅಲ್ಲ, ರಾಜಸ್ಥಾನದಿಂದ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಹಾಗಾದರೆ ಅವರ ಸ್ಥಾನಕ್ಕೆ ಅವರ ಮಗಳೇನಾದರೂ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡಿದೆ. ನಂಬರ್ 1. ನಂಬರ್ 2, BJP ಕೂಡ ತಮ್ಮ ಅಭ್ಯರ್ಥಿಗಳ ಪಟ್ಟಿನ ಇವತ್ತು ರಿಲೀಸ್ ಮಾಡಿದೆ. ಗಣಿನಾಡಲ್ಲಿ ನಿಂತು ಅಬ್ಬರಿಸಿದ್ರು. ಕನ್ನಡದಲ್ಲೇ ಭಾಷಣ ಮಾಡಿ ಸುಷ್ಮಾ ಸ್ವರಾಜ್ ಬೆರಗುಗೊಳಿಸಿದ್ರೆ ಎದುರಾಳಿ ಗಾಂಧಿ ಕುಟುಂಬದ ಸೊಸೆ. 1999ರಲ್ಲಿ ಬಳ್ಳಾರಿ ಮಹಿಳಾ ಮಣಿಗಳ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿತ್ತು. ಆಗ ಬಳ್ಳಾರಿ ಕ್ಷೇತ್ರದಿಂದಲೇ ಗೆದ್ದು ಬೀಗಿದ್ದ ಸೋನಿಯಾ ಗಾಂಧಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ರು. ನಂತರ ಅಮೇಥಿ ಕ್ಷೇತ್ರ ಇಟ್ಕೊಂಡು ಬಳ್ಳಾರಿ ಬಿಟ್ಟುಕೊಟ್ರು. ಅಂದಿನಿಂದ ಜಿದ್ದಾಜಿದ್ದಿನ ಕಣದಲ್ಲಿ ಹೋರಾಡಿದ್ದ ಸೋನಿಯಾ ಗಾಂಧಿ ಇದೀಗ ಲೋಕಸಭಾ ಅಖಾಡದಿಂದಲೇ ದೂರ ಸರಿದಿದ್ದಾರೆ. 2024ರ ಲೋಕ ಸಮರದಿಂದ ಸೋನಿಯಾ ಗಾಂಧಿ ದೂರ. ರಾಜ್ಯಸಭೆ ಅಖಾಡಕ್ಕೆ ಧುಮುಕಿದ ಕಾಂಗ್ರೆಸ್ ಅಧಿನಾಯಕಿ. 2024ರ ಲೋಕ ಸಮರದಿಂದ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಧಿಕೃತವಾಗಿ ಔಟ್ ಆಗಿದ್ದಾರೆ. ಲೋಕಸಭೆ ಬದಲಿಗೆ ಸೋನಿಯಾ ಗಾಂಧಿ ರಾಜ್ಯಸಭೆಯಿಂದ ಕಣಕ್ಕಿಳಿತಾ ಇದ್ದಾರೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಸ್ಪರ್ಧಿಸ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಿಂದ ಅಭಿಷೇಕ್ ಮನು ಸಿಂಘ್ವಿಗೆ ಟಿಕೆಟ್ ನೀಡಲಾಗಿದೆ. ಅತ್ತ ಬಿಹಾರದಿಂದ ಡಾಕ್ಟರ್ ಅಖಿಲೇಶ್ ಪ್ರಸಾದ್ ಸಿಂಗ್ ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಂಡೋರೆಗೆ ಟಿಕೆಟ್ ನೀಡಲಾಗಿದೆ. ಇವತ್ತು ರಾಜಸ್ಥಾನದ ಜೈಪುರದಲ್ಲಿ ಸೋನಿಯಾ ಗಾಂಧಿ ತಮ್ಮ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಪುತ್ರ ರಾಹುಲ್ ಗಾಂಧಿ, ಪುತ್ರಿ ಪ್ರಿಯಾಂಕಾ ಜೊತೆಗಿದ್ರು. ಈ ವಿಷಯಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಅಧಿನಾಯಕಿ ಸೋನಿಯಾ ಗಾಂಧಿ ಯಾವ ಮನೆತನ ಉತ್ತರ ಪ್ರದೇಶದ ರಾಯ್ಬರೇಲಿ, ಅಮೇಥಿ ಕಳೆದ 70, 60, 70 ವರ್ಷದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಅಲ್ಲಿಂದ ಹೆದರಿ ಹೋಗ್ತಾ ಇದ್ದಾರೆ ಅಂದರೆ ಇದನ್ನು ಅರ್ಥ ತಿಳ್ಕೋರಿ. ಇಷ್ಟೆಲ್ಲದರ ನಡುವೆ ಸೋನಿಯಾ ತೆರವಾದ ರಾಯ್ ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸೋದು ಯಾರು? ಈ ಪ್ರಶ್ನೆಗಳಿಗೂ ಉತ್ತರವೇ ಪ್ರಿಯಾಂಕಾ ಗಾಂಧಿನ ಅಂತ ಹೇಳಲಾಗ್ತಿದೆ. ಅಮ್ಮನ ಕ್ಷೇತ್ರದಿಂದ ಕಣಕ್ಕೆ ಇಳಿಯುತ್ತಾರಾ ಪ್ರಿಯಾಂಕಾ ಗಾಂಧಿ? ಹೇಳಿ ಕೇಳಿ ರಾಯ್ ಬರೇಲಿ ಕ್ಷೇತ್ರ ಗಾಂಧಿ ಕುಟುಂಬದ ಭದ್ರಕೋಟೆ. ಫಿರೋಜ್ ಗಾಂಧಿ, ಇಂದಿರಾ ಗಾಂಧಿ ಪ್ರತಿನಿಧಿಸಿದ್ದ ಕ್ಷೇತ್ರ. 1952ರಿಂದ ಕ್ಷೇತ್ರದ ಮೇಲೆ ಗಾಂಧಿ ಕುಟುಂಬದ ಹಿಡಿತ ಇದೆ. ಕಳೆದ 4 ಅವಧಿಗಳ ಕಾಲ ಸೋನಿಯಾ ಗೆಲ್ಲುತ್ತಾ ಬರ್ತಾ ಇದ್ರು. ಇದೀಗ ಅವರ ಸ್ಥಾನಕ್ಕೆ ಅಂದ್ರೆ ರಾಯ್ ಬರೇಲಿಯಲ್ಲಿ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಅಖಾಡಕ್ಕೆ ಇಳಿಯುತ್ತಾರಾ ಅನ್ನೋ ಟಾಕ್ ಎದ್ದಿವೆ. ಕರ್ನಾಟಕದಿಂದ ರಾಜ್ಯಸಭಾ ಚುನಾವಣೆಗೆ ಕೈ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್. ಕರ್ನಾಟಕದಿಂದಲೂ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಾಗಿದೆ. ನಾಸೀರ್ ಹುಸೇನ್ ಹಾಗೂ GC ಚಂದ್ರಶೇಖರ್ಗೆ ಮತ್ತೆ ಚಾನ್ಸ್ ನೀಡಲಾಗಿದೆ. ಹನುಮಂತರಾಯ್ ಬದಲಿಗೆ ಈ ಬಾರಿಗೆ ಅಜಯ್ ಮಕೇನ್ ಅನ್ನೋರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನುಳಿದಂತೆ ತೆಲಂಗಾಣದಲ್ಲಿ ರೇಣುಕಾ ಚೌಧರಿ ಹಾಗೂ ಅನಿಲ್ ಕುಮಾರ್ ಯಾದವ್ಗೆ ಟಿಕೆಟ್ ನೀಡಲಾಗಿದೆ. ಮತ್ತೊಂದು ಕಡೆ ಬಿಜೆಪಿಯಿಂದ 7 ಮಂದಿ ಅಭ್ಯರ್ಥಿಗಳನ್ನ ರಾಜ್ಯಸಭೆಗೆ ಘೋಷಿಸಲಾಗಿದೆ. ಗುಜರಾತ್ನಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕಣಕ್ಕೆ ಇಳಿತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಮಾಜಿ CM ಅಶೋಕ್ ಚೌಹಾಣ್ ಸ್ಪರ್ಧಿಸ್ತಾ ಇದ್ದಾರೆ. ಒಡಿಶಾದಿಂದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಟಿಕೆಟ್ ನೀಡಲಾಗಿದೆ. ಅತ್ತ ಏಕನಾಥ್ ಶಿಂಧೆ ಬಣ ಮಿಲಿಂದ್ ದಿಯೋರಾಗೆ ರಾಜ್ಯಸಭೆ ಟಿಕೆಟ್ ನೀಡಿದೆ. ಇನ್ನು ಗುಜರಾತ್ನಿಂದ JP ನಡ್ಡಾಗೆ ರಾಜ್ಯಸಭಾ ಟಿಕೆಟ್ ನೀಡಿದ್ದು ನನಗೆ ಸಂತಸವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಡ್ಡಾ ಅವರ ಮಾರ್ಗದರ್ಶನದಲ್ಲಿ ಇತ್ತೀಚೆಗೆ ಸಹಿತ ನಾವು 5 ರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳನ್ನು NDA ಗೆದ್ದಿದೆ. ಇದನ್ನೆಲ್ಲ ಗಮನಿಸಿದಾಗ ಅವರ ಒಂದು ಮಾರ್ಗದರ್ಶನ ಮುಂದಿನ ದಿವಸದಲ್ಲಿಯೂ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟದ್ದು ನನಗೆ ಭಾಳ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗಿದೆ. ಇದೇ ವೇಳೆ
ನೀವು ರಾಷ್ಟ್ರೀಯ ಅಧ್ಯಕ್ಷರಾಗ್ತೀರಾ ಎಂಬ ಪ್ರಶ್ನೆಗೆ ಜೋಶಿ ನಗು ಬೀರಿದ್ರು. ಬ್ಯೂರೋ ರಿಪೋರ್ಟ್, TV9.